ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬುಕ್. ಇವತ್ತು ಮಸಾಲೆ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ. ಈ ತುಪ್ಪನ ಬಾಣಂತಿಯರಿಗೂ ಸಹ ಕೊಡ್ಬೋದು. 5 ದಿನ ತೆಗೆದಿಟ್ಟಿರುವಂಥ ಕೆನೆಯಲ್ಲಿ ಮಾಡಿರೋ ಬೆಣ್ಣೆ ಇಷ್ಟೇ ಆಗಿರೋದು. ನಿಮಗೆ ತೋರಿಸೋದಕ್ಕೋಸ್ಕರ ಇಷ್ಟೇ ಬೆಣ್ಣೆಲಿ ತುಪ್ಪ ಕಾಯಿಸಿ ತೋರಿಸ್ತಾ ಇದ್ದೀನಿ. ನೋಡೋಣ ಇಂಗ್ರೀಡಿಯೆಂಟ್ಸ್ ಏನು ತೊಗೊಳ್ಳೋದು. ಬೆಳ್ಳುಳ್ಳಿ, ಕಲ್ಲುಪ್ಪು, ಮೆಣಸು, ಲವಂಗ, ಮೆಂತ್ಯ ಹುರಿದು ಬಿಟ್ಟು ತಗೋಬೇಕು, ಕಪ್ಪು ಮಾಡಬೇಡಿ. ಏಲಕ್ಕಿ ಮತ್ತು ಒಂದು ವೀಳ್ಯದೆಲೆನ ತಗೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಹಾಕಿದ್ರೆ ಸಾಕು. ಅರಿಶಿಣ, ಮೆಣಸು ಮತ್ತು ಲವಂಗ ಹಾಕೋದ್ರಿಂದ ಶೀತ ಹೊಡೆಯುತ್ತೆ, ಶೀತ ಆಗೋದಿಲ್ಲ ಈ ತುಪ್ಪ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಣ್ಣೆಗೆ ತಕ್ಕನಾಗಿ ಇಂಗ್ರೀಡಿಯೆಂಟ್ಸ್ ತಗೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕುಟ್ಟಾಣಿ ಎಲ್ಲ ಹಾಕಿ ಕುಟ್ಕೊಳ್ಳೋಣ. ತರಿಯಾಗಿ ಕುಟ್ಕೊಂಡ್ರೆ ಸಾಕು, ಪೂರ ಕ್ರಷ್ ಮಾಡೋದೇನು ಬೇಡ. ವೀಳ್ಯದೆಲೆನ ಕೆಲವರು ಹಾಗೇನೂ ಹಾಕ್ತಾರೆ, ಹಾಗೇನೂ ಹಾಕ್ಬೋದು, ಈ ಥರ ಕುಟ್ಕೊಂಡಿನೂ ಹಾಕ್ಬೋದು. ಇಷ್ಟು ತರಕಾರಿ ಇದ್ದರೆ ಸಾಕು. ಬೆಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿಯಲ್ಲಿ ಇಟ್ಕೊಬೇಡಿ. ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ, ಅದು ಉಕ್ಕು ಬರುತ್ತಲ್ವಾ, ಅದಕ್ಕೆ ಬೆಣ್ಣೆ ಎಷ್ಟಿರುತ್ತೋ ಅದ್ರ ಪ್ರಮಾಣಕ್ಕಿಂತ 3ರಷ್ಟು ದೊಡ್ಡ ಪಾತ್ರೆನ ಇಟ್ಕೊಳ್ಳಿ. ನೋಡಿ, ಕುಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಅದು ಬೆಣ್ಣೆ ಫುಲ್ ಕರ್ಗದ ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅದು ಕರ್ಗೋಕ್ಕಿಂತ ಮುಂಚೆನೇ ಹಾಕಬಾರ್ದು. ಈಗ ಅರಿಶಿಣ ಹಾಕ್ತಾ ಇದ್ದೀನಿ. ಚಿಟಿಕೆಯಷ್ಟು ಅರಿಶಿಣ ಹಾಕಿದ್ರೆ ಸಾಕು. ಸ್ಪೂನಿಗೆ ಅಂಟ್ಕೊಬಿಟ್ಟಿದೆ, ಅದು ಹೋಗ್ತಾ ಇಲ್ಲ. ನೋಡಿ, ವೈಟ್ ಬಬಲ್ಸ್ ಬರ್ತಾ ಇದೆ ಸೈಡಲ್ಲೆಲ್ಲ. ಈ ಬಬಲ್ಸ್ ಎಲ್ಲ ಪೂರ ಹೋಗಬೇಕು. ಅದು ಪೂರ ಹೋದಾಗ ತುಪ್ಪ ಕಂಪ್ಲೀಟಾಗಿ ನೀಟಾಗಿ ಕಾಯ್ದಿದೆ ಅಂತ. ತುಪ್ಪ ನೀಟಾಗಿ ಕಾಯಿಸ್ಬೇಕು, ಕಾಯಿಸ್ಲಿಲ್ಲ ಅಂತಂದರೆ ಬೇಗ ಹಾಳಾಗುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಅದು ಫುಲ್ ಕಂಪ್ಲೀಟಾಗಿ ಬಬಲ್ಸ್ ಎಲ್ಲ ಹೋಗೋದು ಗೊತ್ತಾಗುತ್ತೆ ನಿಮಗೆ, ತೋರಿಸ್ತೀನಿ ನಾನು. ನೋಡಿ, ಈಗಾಗಿದೆ, ಈಗ ತಾನೇ ಇಳಿಸಿದ್ದೀನಿ. ಇದು ಹಿಂಗಾಗುತ್ತೆ. ಇದನ್ನು ಸೋಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬಿಸಿ ಇರುವಾಗ ಸೋಸ್ಬೇಡಿ, ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಸಮಯ ಬಿಟ್ಟರೆ ಮರಳಾಗಿ ಆಗುತ್ತೆ, ತೋರಿಸ್ತೀನಿ ನಾನು ಆಮೇಲೆ. ಬಾಣಂತಿಯರಿಗೆ ಪ್ಲೇನ್ ತುಪ್ಪ ಕೊಡೋದಕ್ಕಿಂತ ಈ ಥರ ಮಸಾಲೆ ತುಪ್ಪ ಕೊಡೋದು ತುಂಬ ಒಳ್ಳೆಯದು. ಎದೆಹಾಲು ಚೆನ್ನಾಗಿ ಬರುತ್ತೆ ಅಂತ ಕೊಡ್ತಾರೆ. ವೀಳ್ಯದೆಲೆ ಹಾಕಿದ್ದೀವಲ್ಲ, ಮತ್ತು ಚಿಟಿಕೆಯಷ್ಟು ಬಜೆನೂ ಸಹ ಹಾಕ್ತಾರೆ, ಹೆಲ್ದಿಯಾಗಿರುತ್ತೆ ಅಂತ. ಮನೇಲೆ ತುಪ್ಪ ಮಾಡ್ಕೊಳೋದು ತುಂಬ ಒಳ್ಳೆಯದು, ಮಕ್ಕಳಿಗೂ ಸಹ ಕೊಡ್ತಿರ್ತೀವಲ್ವ. ನೋಡಿ, ಈಗ ಈ ಥರ ಆಗಿದೆ, ಮರಳ ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. Keep watching for more videos.